ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ರಾಹುಲ್. ಇವತ್ತು ಯಾವ ಥರ ಸ್ಲ್ಯಾಬ್ ಶಟ್ರಿಂಗ್ ಹೊಡಿತಾರೆ, ಅದನ್ನು ಯಾವ ಥರ ಲೆವೆಲ್ಸ್ ಚೆಕ್ ಮಾಡ್ತಾರಂತ ನೋಡೋಣ್ರಿ. ಮತ್ತು ಸ್ಟೀಲ್ ಲೇ ಮಾಡೋಕ್ಕಿಂತ ಮುಂಚೆ ಏನೇನು ಚೆಕ್ ಲಿಸ್ಟನ್ನು ಆನ್ ಸೈಟ್ ಚೆಕ್ ಮಾಡಬೇಕಂತ ನೋಡೋಣ್ರಿ. ಯಾವ ಥರ ಸ್ಲ್ಯಾಬ್ ಲೆವೆಲ್ ಚೆಕ್ ಮಾಡ್ತಾರಂತ ನೋಡೋಣ್ರಿ. ಇದು ರೋಡ್ ಲೆವೆಲ್ದಿಂದ ನಿಮ್ಗೆ ಹೈಟನ್ನು ಟ್ರಾನ್ಸ್ಫರ್ ಮಾಡಿ ಕಾಲಮ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಒಂದು ಕಾಲಮ್ದಿಂದ ಎಲ್ಲ ಕಾಲಮ್ಗೂ ನೀವು ಮೊದಲ 600 mm ಅಪ್ ಮಾಡಿ ಮಾರ್ಕ್ ಮಾಡ್ಕೊಂಡು ಅದನ್ನ ಎಲ್ಲ ಕಾಲಮ್ ಮೇಲೂ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮಾಡ್ಕೊಂಡು ಮೇಲೆ 600 ಮೈನಸ್ ಮಾಡಿದ್ರೆ ನಮ್ಗೆ ಸ್ಲ್ಯಾಬ್ ಲೆವೆಲ್ ಸಿಗ್ತೈತಿ. ಆ 600 ಪ್ಲಸ್ ಮಾಡಿ ನೀವು ಸುತ್ತ ಮಾರ್ಕ್ ಮಾಡಿರ್ತಿರಲ್ಲ ಎಲ್ಲ ಕಾಲಮ್ಗೆ, ಆ ಕಾಲಮ್ ಟು ಕಾಲಮ್ ಎಲ್ಲದಕ್ಕೂ ಸುತ್ತ ಕಟ್ಕೋಬೇಕು. ಎಲ್ಲ ಕಾಲಮ್ ಟು ಕಾಲಮ್ ಸುತ್ತ ಕಟ್ಕೊಂಡು ಸ್ಲ್ಯಾಬ್ ನಮ್ಮ ಶಟ್ರಿಂಗ್ದಿಂದ ಟೇಪ್ ಹಚ್ಚಬೇಕು. ಎಷ್ಟು ಎಲ್ಲ ಕಡೆ ನಮಗೆ 600 ಬರತ್ತಿಲ್ಲ ಅಂತ ಚೆಕ್ ಮಾಡಬೇಕು. ಲೆವೆಲ್ ಇರಲಿಲ್ಲ ಅಂತಂದ್ರೆ ಎಲ್ಲ ಕಡೆ 600 ಬರೋಂಗಿಲ್ಲ. ಸೊ ಆ ಥರ ನಾವು ಸ್ಲ್ಯಾಬ್ ಚೆಕ್ ಮಾಡ್ತೀವಿ. ಮತ್ತು ಸೆಂಟ್ರಿಗೆ ಸ್ಲ್ಯಾಬ್ ಎಕ್ಸಾಕ್ಟ್ ನಮ್ಗೆ ಗಾಲ ಸೆಂಟ್ರಕ್ಕೆ ಒಂದು 5 mm ಗಾಲ ಸೆಂಟ್ರಕ್ಕೆ ಒಂದು 5 mm ಹೆಚ್ಚು ಇಟ್ಟಿರ್ತೀವಿ ನಾವು. ಯಾಕಂದ್ರೆ ಸೆಂಟರ್ ಸೆಟಲ್ ಆಗ್ತೈತಿ, ಕಾಂಕ್ರೀಟಿಂಗ್ ಆದಮೇಲೆ ಸೆಂಟರ್ ಸೆಟಲ್ ಆಗ್ತೈತಿ ಅಂತ ಒಂದು 5 mm ಹೆಚ್ಚು ಇಟ್ಟಿರ್ತೀವಿ. ಇದಕ್ಕೂ ಈಗ ಹಂಗೆ ಸೆಂಟ್ರಕ್ಕೆ ಒಂದು 5 mm ಹೆಚ್ಚು ಇಟ್ಟಿರ್ತೀವಿ. ಮತ್ತು ಸೈಡ್ಗೆಲ್ಲ ಆ್ಯಸ್ ಇಟ್ ಈಸ್ ಎಷ್ಟೈತಿ ಅಷ್ಟೇ ಇಟ್ಟಿರ್ತೀವಿ ಲೆವೆಲ್, ಸ್ಲ್ಯಾಬ್ ಲೆವೆಲ್, ಶಟ್ರಿಂಗ್ ಬಾಟಮ್ ಲೆವೆಲ್. ಬೀಮ್ ಬಾಟಮ್ ಯಾವ ಥರ ನಾವು ಲೆವೆಲ್ ಚೆಕ್ ಮಾಡ್ಬೇಕಂತಂದ್ರೆ, ನಾವೇನು ಇಂಡಿವಿಜುವಲ್ ಕಾಲಮ್ ಮೇಲೆ ಮಾರ್ಕಿಂಗ್ ಮಾಡಿರ್ತೀವಲ್ಲ 600 ಅಪ್ ತೊಗೊಂಡು, ಆ ಮಾರ್ಕಿಂಗ್ದಾಗ ಬೀಮ್ ಡೆಪ್ತ್ನಾಗ ನಾವು ಸ್ಲ್ಯಾಬ್ ಮೈನಸ್ ಮಾಡಿ, ಸ್ಲ್ಯಾಬ್ ಥಿಕ್ನೆಸ್ ಮೈನಸ್ ಮಾಡಿ ಆ 600ನಾಗ ಆ್ಯಡ್ ಮಾಡಬೇಕಾಗ್ತೈತಿ. ಅದನ್ನು ಆ ಟೋಟಲ್ ಲೆಂತ್ ನಾವು ಆ 600 ಮಾರ್ಕಿಂಗ್ ಏನು ಮಾಡಿರ್ತೀವಲ್ಲ ಆ ಮಾರ್ಕಿಂಗ್ದಿಂದ ಈ ನಮ್ದು ಬೀಮ್ ಬಾಟಮ್ ಏನು ರೆಡಿ ಆಗಿರ್ತಲ್ಲ, ಈಗ ಬ್ರಿಕ್ ವರ್ಕ್ದ ಟಾಪ ಈ ಲೆವೆಲಿಗೆ ಚೆಕ್ ಮಾಡ್ಕೋಬೇಕು. ಆ 600ದಿಂದ ನಮ್ದು ಬೀಮ್ ಡೆಪ್ತ್ ಏನು ಇರ್ತೈತಲ್ಲ ಡಿಸೈನ್ ಒಳಗೆ, ಆ ಡೆಪ್ತ್ ಒಳಗೆ ಸ್ಲ್ಯಾಬ್ ಥಿಕ್ನೆಸ್ ಮೈನಸ್ ಮಾಡಿ ಟೋಟಲ್ ನಾವು ಈ 600 ಮಾರ್ಕಿಂಗ್ದಿಂದ ಚೆಕ್ ಮಾಡ್ಕೋಬೇಕು. ಇದೇ ಥರ ಎವ್ರಿ ಬೀಮಿಗೂ ಡಿಫ್ರೆಂಟಾಗಿ ಡೆಪ್ತ್ ಇದ್ದಿದ್ದ ಬೀಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ನೀವು ಬೀಮ್ ಬಾಟಮ್ನ ಚೆಕ್ ಮಾಡ್ಕೋಬೇಕು ಕಾಲಮ್ದಿಂದ. ಈ ಥರ ಯಾವುದೇ ಜಾಯಿಂಟ್ಸ್ಗಳು ನಾವು ಸ್ಟೀಲ್ ಲೇ ಮಾಡೋಕ್ಕಿಂತ ಮುಂಚೆ ಬಿಡಬಾರ್ದು. ಸ್ವಲ್ಪ ಸಣ್ಣ ಪುಟ್ಟ ಜಾಯಿಂಟ್ಸ್ನೂ ಓಪನ್ ಇದ್ರೂ, ಇದೇ ಥರ ಸಣ್ಣ ಪುಟ್ಟ ಜಾಯಿಂಟ್ಸ್ನೂ ಓಪನ್ ಇದ್ರೂ ನಮ್ದು ಕಾಂಕ್ರೀಟ್ ಸ್ಲರಿ ಎಲ್ಲ ಕೆಳಗೆ ಹೋಗಿ ಹಾಳಾಗ್ತೈತಿ. ಸೊ ನಾವು ಅದು ಆ ಥರ ಪೂರ ಪ್ಯಾಕ್ ಮಾಡ್ಕೋಬೇಕಾಕೈತಿ ಶಟ್ರಿಂಗ್ ಬಾಟಮ್ನ. ನೆಕ್ಸ್ಟ್ ಏನಂತಂದ್ರೆ, ಬಿಫೋರ್ ಸ್ಲ್ಯಾಬ್ ಸ್ಟೀಲ್ ಲೇ ಮಾಡೋಕ್ಕಿಂತ ಮೊದಲು ನಾವು ಪೂರಾ ಶಟ್ರಿಂಗ್ ಟಾಪ್ನ ಕ್ಲೀನ್ ಮಾಡ್ಕೊಂಡು ಅದ್ರ ಮೇಲೆ ಪ್ಲಾಸ್ಟಿಕ್ ಲೇ ಮಾಡಬೇಕು. ಯಾಕಂತಂದ್ರೆ ಸ್ಟೀಲ್ ನಾವು ಹಾಕಿದ ಮೇಲೆ, ಸ್ಟೀಲ್ ಹಾಕಿ ಫ್ಯಾಬ್ರಿಕೇಷನ್ ಮಾಡಿ ಆದಮೇಲೆ ನಮಗೆ ಪ್ಲಾಸ್ಟಿಕ್ ಹಾಕಕ್ಕೆ ಬರೋಂಗಿಲ್ಲ. ಸೊ ಪೂರಾ ಶಟ್ರಿಂಗ್ ಟಾಪ್ ರೆಡಿ ಆದಮೇಲೆ ನಾವು ಪೂರಾ ಈ ಸರ್ಫೇಸ್ನ ಕ್ಲೀನ್ ಮಾಡ್ಕೊಂಡು ಪ್ಲಾಸ್ಟಿಕ್ ಹಾಕಿ ರೆಡಿ ಮಾಡ್ಕೋಬೇಕು. ಮತ್ತೊಂದು ಏನು ಮೇನ್ಲಿ ಚೆಕ್ ಮಾಡ್ಬೇಕಂತಂದ್ರೆ, ಶಟ್ರಿಂಗ್ ಎಲ್ಲ ಬಾಟಮ್ ಹೊಡೆದಾದ್ಮೇಲೆ ಇವು ಇಂಡಿವಿಜುವಲ್ ಸಪೋರ್ಟ್ನ ನಾವು ಚೆಕ್ ಮಾಡಬೇಕು. ಹಿಡಿದು ಇಂಡಿವಿಜುವಲ್ ಸಪೋರ್ಟ್ನ ನಾವು ಚೆಕ್ ಮಾಡಬೇಕು ಆನ್ ಸೈಡ್. ಯಾಕಂದ್ರೆ ಸಮ್ ಟೈಮ್ ಒಂದೊಂದು ಸಪೋರ್ಟು ಟೈಟ್ ಇರೋದಿಲ್ಲ ಫುಲ್. ಎಲ್ಲರೇ ಹಿಂಗೆ ತಳಗಿನ ಸಪೋರ್ಟ್ ಅದು ಮಿಸ್ ಆಗಿತ್ತಂತಂದ್ರೆ ಸೊ ಸ್ಲ್ಯಾಬ್ ಕಾಸ್ಟಿಂಗ್ ಟೈಮ್ನಾಗ ಅದು ರಿಸ್ಕ್ ಇರ್ತೈತಿ. ಬಿಫೋರ್ ಸ್ಲ್ಯಾಬ್ ಕಾಸ್ಟಿಂಗ್ನು ಇಂಡಿವಿಜುವಲಾಗಿ ಎಲ್ಲ ಸಪೋರ್ಟ್ನು ನಾವು ಚೆಕ್ ಮಾಡ್ಕೋಬೇಕು. ಈ ಥರ ಹಿಡಿದು ಅಳಗಾಡಿಸಿ ನೋಡಬೇಕು ಎಲ್ಲ ಸಪೋರ್ಟ್ನು. ಇದೇ ಥರ ನಾವು ಸ್ಲ್ಯಾಬ್ ಕಾಸ್ಟ್ ಆಗೋಕ್ಕಿಂತ ಮುಂಚೆ
ಮತ್ತು ನಮ್ದು ಸ್ಟೀಲ್ ಪೂರ ಲೇ ಮಾಡಿ ಆದಮೇಲೆ ಯಾವ ಥರ ಚೆಕ್ ಲಿಸ್ಟ್ ಇರ್ತಾವೆ, ಹೆಂಗೆ ಚೆಕ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋನಾಗ ನೋಡೋಣ. ಬಾಯ್.